ಉಲ್ಟಾ ಮೊದಲು 35,000 ರೂಪಾಯಿ ಇಸ್ಕೊಂಡ್ರಿ ಉಲ್ಟಾ ಯಾರ್ರಿ ಸಾದಿತ್ತು ಮತ್ತೆ ಏನ್ ಮಾಡಿ ದಾದರ್ಗ್ ನೆಂಟಲ್ಲ ಅವ್ರ ಕಡೆಗೆ ಇರ್ತದ ನೆಂಟಲ್ಲ ಅದು ಮತ್ತೆ ರೊಕ್ಕ ಇಸ್ಕೊಂಡನ ಇವತ್ತು ಹಾಕ್ತೀನಿ ನಾಳೆಗೆ ಹಾಕ್ತೀನಿ ಅಂದ್ರೆ ಹಾಕಿಲ್ಲ ನೋಡೋಣ. ಈಗ ಮನಿ ನೀವೇ ಮಾಡ್ಕೊಂಡ್ರಿ? ನಾನೇ ಕೈಲಿ ಮಾಡ್ಕೊಂಡಿ ನೋಡ್ರಿ. ಅವ್ ಏನು ₹1 ದುಡ್ಡು ಹಾಕಿಲ್ಲ ನೋಡ್ರಿ. ಎಷ್ಟು ಸಲ ಅಂತೂ ನಿಂಗ ಪಾಟೀಲ್ ಮನೆಗೆ ಹೋದೆ. ಎಲ್ಲ ಪಾಟೀಲ್ಗಳು ಆತಾರ ದೇವ್ರಿಗೆ ಹೇಳ್ರಿ ಇನ್ನ 1.5 ತಿಂಗಳಿರ ಅವ್ರ ಮನ್ಸು ಮಾಡಿದ್ರೆ ಮನೆ ಆತಾವ ಇಲ್ಲಾಂದ್ರೆ ಆಯ್ತು ಅಲ್ಲ ಅವ್ರಿಗೆ ಗೊತ್ತಿರೋ ಮಾತು ನೋಡಪ್ಪ. ಅವ್ರಿಗೆ ಹೇಳ್ಬೇಡ, ಇವ್ರಿಗೆ ಹೇಳ್ರಿ. ಅವ್ರಿಗೆ ಗೊತ್ತಿರೋ ಮಾತು ಇವ್ರಿಗೆ ಹೇಳ್ರಿ. ಈಗ ಅವ್ರಿಗೆ ಯಾವ್ದು ಗೊತ್ತಿಲ್ಲ ನಮ್ಮ ಮಾತು ಹೇಳ್ರಿ ನೀವು. 22,000 ಕೊಡಕ್ಕೆ 22,000 ಕೊಡ್ಬೇಕು ಅಲ್ಲಿ ನೋಡ್ರಿ ಸರ್ ಆಕಾಶ್ ಕ್ಯಾಪ್ಚರ್ ಕರೋ ಅದು ನೋಡ್ರಿ ಸೌರ್ ಕಪಿಲ್ ಅವನೇ ಹೆಂಗ್ ಕೈಲಿ ತೋರಿಸ್ಕೊಂಡು ಮನುಷ್ಯರಿಗೆ ನೀವು ಸರ್ ನೀವು ಬರ್ಕೊಂಡು 15 ದಿನ 20 ದಿನ ಸರ್ ಇವತ್ತು ಬಾಕಿ ಬೇಕಾದ್ರೆ ಒಂದು 8 ದಿನ ರಿಸಲ್ಟ್ ಮಾಡ್ರಿ ಸರ್. ಇಲ್ಲ ಸಾಯಂಕಾಲ 5 ಗಂಟೆಗೆ ಬನ್ನಿ. ಸರ್ ಸಾಯಂಕಾಲ 5 ಗಂಟೆಗೆ ಬಂದು ನಾವು ಏನು ಮಾಡ್ಬೇಕು ಸರ್? ಇಲ್ಲ ಇಲ್ಲಿ ಬಂದು ಏನು ಮಾಡ್ಬೇಕು ಸರ್? ಅದೇ ನಿಮ್ಗೆ ಏನು ಪ್ರಾಬ್ಲಮ್ ಬೇರೆ ಇದೆ ಸರ್. ನಮ್ದು ಭಾಳ ವರ್ಷದಿಂದ ಅದ ಸರ್. ನಿಮ್ದು ಇಲ್ಲಿ ನಿಮ್ದು ವರ್ಕ್ ಜಾಸ್ತಿ ಅದ ಸರ್. ನಮ್ದು ಇಷ್ಟು ವರ್ಷ ಅದ ಸರ್. ನಾವ್ ಹೆಂಗ್ ಮೇಡಮ್ ಸರ್? ಈಗ ನಮ್ಮ ಮನೆ ಸರ್, ನಮ್ಮ ಮನೆ ಒಂದೇ ಹೇಳ್ಬೇಕಾ? ನಮ್ಮ ಮನೆ ಒಂದೇ ಹೇಳ್ಬೇಕಾ? ಬೇರೆ ಯಾವ್ದು ಹೇಳಿ ನಮ್ಮ ಪ್ರಾಬ್ಲಮ್ ಹೇಳ್ಬೇಕು ಸರ್. ಕಟ್ಟ ಅಂತ ಹೇಳಿರಿಲ್ಲ? ಹೌದು. ನಿಮ್ಮ ಮಾತು ಕೇಳಿದೇನು ಸರ್? ಅಲ್ಲ ಈಗ ಕಟ್ಟಿಲ್ಲ ಅಂದ್ರೆ ಈಗ ಬಂದು ನಿಮ್ಮ ಮಾತು ಕೇಳಿದೇನು ಸರ್? ಸಾಬ್ ಅಂತ ಶ್ರೀಧರ್ ಸಾಬ್ ಅಂತಾರ್ರಿ. ನೀವು ನಮಗೆ ಹೇಳ್ಬೇಕು ಪ್ರಾಬ್ಲಮ್ ಅಂತಾರ. ನಾವ್ ಹೇಳಿರ ನೀವು ಪ್ರಾಬ್ಲಮ್ ಅಂತ ಹೇಳಿದ್ರೆ ಇವಾಗ ಕಟ್ಟಿಲ್ರಿ. ಆಯ್ತು. ಈಗ ನಾ ಪ್ರಾಬ್ಲಮ್ ಅಂತ ಹೇಳಿ ಸರ್ ಕಟ್ತಾರಿ ಸರ್. ಇನ್ನೊಂದು ಇಲ್ಲ ನಿಮ್ಗೆ ಗೊತ್ತಿಲ್ಲ. ಇದು ನೀವು 3ನೇ ಸರಿ ಸರ್ ಇಲ್ಲಿ ಬರೋದು. ಈ ಜಾಗಕ್ಕೆ ಬರೋದು 2ನೇ ಸರಿ. ಲಾಸ್ಟ್ ಟೈಮ್ ನೀವು ಮತ್ತು ಶ್ರೀಧರ್ ಸಾಬ್ ಬಂದಿರಿ. ನಿಂಗರಾಜ್ ಅವ್ರ ತಂಗಿ ಬಂದಿದ್ರು ಸರ್ ಇದೇ ಸೈಟ್ ಮೇಲೆ. ಅವಾಗ್ನು ಬಂದು ನೋಡಿ ಹೋಗ್ರಿ ಸರ್. 2 ವರ್ಷ ಆಯ್ತು ಸರ್ ಅದು ಬಂದು ನೋಡೋಗಿ. 2020 ಫೆಬ್ರವರಿದಾಗ ಬಂದಿರಿ ಸರ್. ಹೇಳ್ಬೇಕು ಸರ್. ನಾನು ಹೇಳಿದೆ ಮತ್ತೆ ಹೇಳಕತ್ತೀನಿ ಸರ್. ನಾ ಕೇಳವ್ರು ಕೇಳಕತ್ತೀನಿ ಸರ್. ಕೈಮ್ ಸಾಬು ನದೀಮ್ ಭಾಯ್ ಬೋಲೆ ಸ್ವಲ್ಪ ಅಂಜಿಕಿಲ್ಲ. ಅವನೇ ಆಫೀಸರ್ ಆಗ್ಯಾನ, ನೀವೇ ಕೆಲಸಗಾರರಾಗಿರ ಅವನ ಬಲ್ಲಿ. ಕೆಟ್ಟ ಬಿಹೇವ್ ಮಾಡಾಕತ್ತಿಲ್ಲ ಮರ. ಇಲ್ಲ ಎಲ್ಲಿ ತನ ಕೈಮ್ ಸಾಬ್ ನದೀಮ್ ಭಾಯ್ ಕರಿ ಸಾಹೇಬ್ ಮೇಡಮ್ ಫೋನ್ ಮಾಡಿದ್ರಿ. KKDB ಮೇಡಮ್ ನಮಸ್ಕಾರ. ತಾರ್ಫಲ್ ಬಡಾವಣೆ 54 ವಾರ್ಡ್ನಲ್ಲಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ ಬಿಡುಗಡೆ ಆಗಿರ್ತಕ್ಕಂಥ ಮನೆಗಳು 2018, 19 ಮತ್ತು 22, 24ರಲ್ಲಿ ಮನೆಗಳು ಪೂರ್ಣಗೊಂಡಿರುವುದಿಲ್ಲ. ಕಳಪೆ ಗುಣಮಟ್ಟದ ಕಾಮಗಾರಿ ಆಗಿರ್ತದೆ ಅಂತೇಳಿ ಬೆಂಗಳೂರು ಚೀಫ್ ಇಂಜಿನಿಯರ್ಗಳಿಗೆ ಬಡಾವಣೆಯ ಮುಖಂಡರೆಲ್ಲ ಸೇರಿ ಒಂದು ಪತ್ರದ ಮೂಲಕ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಆ ಒಂದು ಕಂಪ್ಲೇಂಟನ್ನು ಆಲಿಸಿ ಅವ್ರು ಇವತ್ತು ಸರ್ವೆ ಮಾಡೋಕ್ಕೆ ತಾರ್ಫಲ್ ಬಡಾವಣೆಗೆ ಬಂದಿರ್ತಾರೆ. ಅವರು ಬಂದು ಸರ್ವೆ ಮಾಡ್ತಕ್ಕಂಥ ಪ್ರತಿಯೊಂದು ಮನೆಗಳಲ್ಲಿ ಕಳಪೆ ಗುಣಮಟ್ಟದ ಕಾಮಗಾರಿಗಳನ್ನು ಎಲ್ಲ ಬಡಾವಣೆಯ ಮುಖಂಡರು ತೋರಿಸಿರ್ತಾರೆ. ಅದಕ್ಕೆ ಅತಿ ಶೀಘ್ರದಲ್ಲಿ ಅವರು ಇವತ್ತಿನ ದಿನ ಸಾಯಂಕಾಲ 4 ಗಂಟೆಗೆ ಒಂದು ಮೀಟಿಂಗ್ ಮಾಡಿ ಅದಕ್ಕೆ ಪರಿಹಾರ ಕೊಡ್ತೀನಿ ಅಂತೇಳಿ ಒಂದು ಆಶ್ವಾಸನೆ ಕೊಟ್ಟು ಹೋಗಿರ್ತಾರೆ. ಆದ್ದರಿಂದ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬೊಬ್ಬರಲ್ಲಿ ನಾನು ಕೇಳೋದೇನಪ್ಪ ಅಂದರೆ, ನೀವು ನಿಮ್ಮ ಕಂಪ್ಲೇಂಟ್ಸ್ಗಳನ್ನು ಸುರೇಶ್ ಅವರಿಗೆ ಮತ್ತು ಶ್ರೀನಿವಾಸ್ ಅವರಿಗೆ, ಉದಯ್ ಅವರಿಗೆ, ಜಡ್ಸನ್ ಅವ್ರಿಗೆ ತಂದು ಕೊಡಬೇಕು ಸಾಯಂಕಾಲ ತನಕ. ಆ ಒಂದು ಕಂಪ್ಲೇಂಟ್ಸ್ಗಳನ್ನು ಇಟ್ಕೊ ಮತ್ತು ಅಲ್ಲಿ ನಡೀತಕ್ಕಂಥ ಮೀಟಿಂಗ್ನಲ್ಲಿ ನಮ್ಮ ತಾರ್ಫಲ್ಕಾಗಿರ್ತಕ್ಕಂಥ ಅನ್ಯಾಯದ ವಿರುದ್ಧವ್ರು ಧ್ವನಿಗಳು ಎತ್ತಿ ಮಾತಾಡ್ತಾರೆ. ಮತ್ತು ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಕೆಲಸಗಳನ್ನು ಅವ್ರು ಮಾಡಿಸ್ಕೊಡ್ತಾರೆ ಅಂತೇಳಿ ಮೂಲಕ ನಾನು ಮಾತಾಡಿ ನಿಮ್ಗೆ ತಿಳ್ಸೋಕೆ ಇಷ್ಟಪಡ್ತೀನಿ. ಮತ್ತು ಇವತ್ತು ಬಂದಿರತಕ್ಕಂಥ ಕೈಮ್ ಸಾಹೇಬ್ ಆಗಿರ್ಬೋದು, ಶ್ರೀಧರ್ ಅವರಾಗಿರ್ಬೋದು, ಶಶಿಕಾಂತ್ ಅವರಾಗಿರ್ಬೋದು, ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಕಾಂಟ್ರಾಕ್ಟರ್ ಆಗಿರಬೇಕು, ಅವರೆಲ್ಲ ಇಲ್ಲಿ ಫೇಕ್ ಅಂದರೆ 420 ಕೆಲಸಕ್ಕೆ ಆಸ್ಪದ ಕೊಟ್ಟು ಫೇಕ್ ಮಾಹಿತಿ ಹಾಕಿದಾಗ ಫೇಕ್ ಮಾಹಿತಿಗಳನ್ನು ಕೊಟ್ಟು ಜನರನ್ನು ಮೋಸ ಮಾಡ್ತಕ್ಕಂಥ ಕೆಲಸ ಮಾಡಿರ್ತಾರೆ ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂಥ ಒಂದು ಆಫೀಸರ್ಗಳ ವಿರುದ್ಧ ಫೇಕ್ ಮಾಹಿತಿ ಕೊಟ್ಟಿರ್ತಕ್ಕಂಥವ್ರ ವಿರುದ್ಧ ಕಠಿಣವಾದ ಕಾನೂನು ಕ್ರಮ ಕೈಗೊಂಡು ಅವರನ್ನು ಅಮಾನತುಗೊಳಿಸಬೇಕು. ಮತ್ತು ನಿಂತಿರ್ತಕ್ಕಂಥ ಕಾಮಗಾರಿಗಳನ್ನು ಅತಿ ಶೀಘ್ರದಲ್ಲಿ ಸುಮಾರು 8 ರಿಂದ 10 ದಿನಗಳೊಳಗೆ ಅವರಿಗೆ ಒಂದು ಸೂಕ್ತವಾದ ಪರಿಹಾರ ಕೊಡಬೇಕಂತೇಳಿ ಈ ಒಂದು ಮಾಧ್ಯಮದ ಮೂಲಕ ನಮ್ಮ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕರಿಗೆ ಸಾಹೇಬರಲ್ಲಿ ಮತ್ತು ಶಾಸಕರಾಗಿರ್ತಕ್ಕಂಥ ಅಲ್ಲಂಪ್ರಭು ಪಾಟೀಲಲ್ಲಿ ಮತ್ತು ಬೆಂಗಳೂರು ಕಚೇರಿಯ ಕಮಿಷನರ್ ಆಗಿರ್ತಕ್ಕಂಥ ಅವರಲ್ಲಿಯೂ ಸಹ ಈ ಒಂದು ಮಾಧ್ಯಮದ ಮುಖಾಂತರ ನಾವು ಕಳಕಳಿಯಿಂದ ಕೇಳಿಕೊಳ್ಳುತ್ತೇವೆ. ಸುಮಾರು ಒಂದು 6 ರಿಂದ 7 ವರ್ಷದಿಂದ ಈ ಕೆಲಸಗಳು ಕಾಮಗಾರಿಗಳು ಪೆಂಡಿಂಗ್ ಬಿದ್ದಿರ್ತವೆ.
ಈ ಕಾಮಗಾರಿಗಳು ಯಾಕೆ ಪೆಂಡಿಂಗ್ ಬಿರ್ತಾವಪ್ಪ ಅಂದರೆ ನಮ್ಮಲ್ಲಿ ಕೂಲಿ ಕಾರ್ಮಿಕ ಜನಾಂಗ ಹೆಚ್ಚಿಗಾಗಿರ್ತದೆ. ಅವ್ರಿಗೆ ಬೆನ್ನತ್ತಿ ಫಾಲೋ ಅಪ್ ಮಾಡ್ಕೋಕೆ ಅವ್ರಿಗೆ ಆಗಲ್ಲ. ಒಂದು ಕೆಲಸ ಮಾಡಬೇಕು, ಒಂದು ಟ್ರಿಪ್ ರೀತಿ ಹಾಕ್ಬೇಕಾದ್ರೆ 500ರಿಂದ 1000 ರೂಪಾಯಿ ಅವ್ರಿಗೆ ಹಫ್ತಾ ಕೊಡ್ಬೇಕಾಗ್ತದೆ. ಕೆಲಸಕ್ಕೆ ಮೆಟೀರಿಯಲ್ ಹಾಕ್ಬೇಕಾದ್ರೆ, ಒಂದು ನೆಂಟಲ್ ಹಾಕ್ಬೇಕಾದ್ರೆ, ಸಜ್ಜೆ ಹಾಕ್ಬೇಕಾದ್ರೆ ಅವ್ರಿಗೆ 15ರಿಂದ 30 ಸಾವಿರ ತನಕ ಅವ್ರಿಗೆ ಲಂಚ ಕೊಡ್ಬೇಕಾಗ್ತದೆ. ಯಾರ ಹತ್ರ ದುಡ್ಡು ಅವ್ರ ಹತ್ರ ಮಾತ್ರ ಅವರು ಕೆಲಸ ಮಾಡ್ತಕ್ಕಂಥ ಕೆಲಸ ಮಾಡಿದಾರೆ. ಇದು ಆನೆಸ್ಟ್ ಆಗ್ಯದ. ಯಾರ ಹತ್ರ ಏನು ರೊಕ್ಕ ಇಲ್ಲ, ದೇವ್ರು ನಮಗೆ ಮನೆ ಯಾವಾಗ ಮಾಡ್ತಾನೋ ಮಾಡಲಿ ಅಂತೇಳಿ ಸುಮ್ಕೊಂತಾರೆ. ಅವ್ರ ಮನೆಗೆ ಇಲ್ಲಿ ತನಕ ಅವರು ಟಚ್ ಹೊಡೆದಿಲ್ಲ. ಸುಮಾರು 4 ವರ್ಷಗಳಿಂದ ಡಿಗಳು ತುಂಬ ಇಟ್ಟಿರ್ತಕ್ಕಂಥ ಬೆನಿಫಿಷರಿಗೆ ಹೋಗಿ ನೀವು ಮನೆ ಎಲ್ಲದ ಅಂತ ಕೇಳ್ತಕ್ಕಂಥ ಕೆಲಸ ಮಾಡಿಲ್ಲ. ಒಂದು ಕಾನೂನು ಕ್ರಮ ನಾವು ನೋಡಬೇಕಾದ್ರೆ ಡಿ ಸರೆಂಡರ್ ಆದು 15 ದಿನದೊಳಗೆ ಬೆನಿಫಿಷರಿಗೆ ಇವರು ಟಚ್ ಮಾಡಬೇಕು. ಟಚ್ ಮಾಡಿ ಅವ್ರಿಗೆ ಎಚ್ಚರಿಕೆ ಗಂಟೆ ಕೊಡಬೇಕು. ನೋಡಮ್ಮ, ನೀವು ಈ ರೀತಿ ಮನೆ ಬೇಕಾಗಿದೆ ಅಂತ ಡಿ ತುಂಬಿರ್ತೀರಿ, ಆ ಡಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ನಮ್ಮಲ್ಲಿ ಬಂದಿರ್ತದೆ, ನಿಮ್ಮ ಮನೆ ನಾವು ಪ್ರಾರಂಭ ಮಾಡಾಕತ್ತೀವಿ ಅಂತೇಳಿ ಅವ್ರಿಗೆ ಮನವರಿಕೆ ಮಾಡಬೇಕು. ಇವ್ರು ಯಾರಿಗೂ ಮನವರಿಕೆ ಮಾಡಿಲ್ಲ. ಇವು ಬೆನಿಫಿಷರಿಗಳೇ ಅವ್ರ ಬಲ್ಲಿ ಹೋದ್ರು. ಇವರು ಅವ್ರ ಮಾತುಗಳನ್ನು ಕಿವಿಗೆ ಹಾಕಕತ್ತಿಲ್ಲ. ಇಲ್ಲಿ 2024 ಇವರು ಡಿಗಳು ತುಂಬಿರ್ತಾರೆ ನಮ್ಮ ತಾರ್ಫಲ್ ಬಡಾವಣೆದಾಗ. ಈ ಮನೆಗಳಲ್ಲೇ ಅಂತ ಅವ್ರಿಗೆ ಗೊತ್ತಿಲ್ಲ, ಆ ಕಾಮಗಾರಿಗಳೇ ಮಾಡಿರೋದಿಲ್ಲ. ಆದ್ದರಿಂದ ಇಂಥ ಒಂದು ಫಲಾನುಭವಿಗಳಿಗೆ ಮೊದಲು ಆದ್ಯತೆ ಕೊಟ್ಟು ಅವ್ರ ಮನೆಗಳ ಕೆಲಸ ಪ್ರಾರಂಭ ಮಾಡಬೇಕು. ಮತ್ತು 2022-23 ಬಿಡುಗಡೆ ಆಗಿರ್ತಕ್ಕಂಥ ಮನೆಗಳು 418 ಮನೆಗಳು ತಾರ್ಫೆಲ್ ಬಿಡುಗಡೆ ಆಗಿರ್ತಾವೆ. ಆ ಬಿಡುಗಡೆ ಆಗಿರ್ತಕ್ಕಂಥ ಮನೆಗಳು ಸಂಪೂರ್ಣವಾಗಿ ತಾರ್ಫೆಲಲ್ಲಿ ಕಾಮಗಾರಿ ಆಗಬೇಕು. ಯಾವುದೇ ವಿಧಕ್ಕೆ ಕ್ಷುಲ್ಲಕ ಕಾರಣಗಳನ್ನು ಹೇಳಿ ಕಂಟಲ್ಮೆಂಟ್ ಆಗ್ಯಾವ, ಮನೆ ಬಂದಾಗ್ಯಾವ ಅಂತೇಳಿ ಸೂಕ್ತವಾದ ಆಧಾರ ಇರಲಾರ್ದಕ್ಕಂಥ ನಿರಾಧಾರವಾದ ಕಾರಣಗಳು ಹೇಳಿ ಆ ಮನೆಗಳು ನಿಂದಿರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಆ ಕೆಲಸಗಳು ಸಂಪೂರ್ಣವಾಗಿ ಈಗ ಮತ್ತೆ ಪುನರಾರಂಭ ಮಾಡಬೇಕಂತೇಳಿ ಮಾಧ್ಯಮದ ಮೂಲಕ ನಾನು ಕೇಳ್ಕೊಳ್ತೇನೆ. ಯಾಕಪ್ಪ ಅಂದ್ರೆ ಅನೇಕ ಗುಡಿಸಲುಗಳು ಇನ್ನೂ ತಾರ್ಫಲ್ದಾಗ ಅದಾವ. ನೀವು ಮಾಧ್ಯಮ ಮಿತ್ರರು ಇವತ್ತು ಬಂದು ನೋಡಿರಿ, ಅನೇಕ ಮನೆಗಳು ಹಂಗೆ ಬೀಳ್ತಕ್ಕಂಥ ಯಥಾಸ್ಥಿತಿಯಲ್ಲಿ ಅದಾವೆ. ಈ ವರ್ಷ ಮಳೆ ಸ್ಟಾರ್ಟ್ ಆದ್ರೆ ಆ ಮನೆಗಳು ಬಿದ್ದು ಹೋಗ್ಬಿಡ್ತಾವೆ. ಆ ಜನರಿಗೆ ಏನಾದರೂ ಹಾನಿ ಆದರೆ ಯಾರು ಮಾಡಬೇಕು? ಯಾಕಂದರೆ ಪ್ರಧಾನಮಂತ್ರಿಯವರ ಒಂದು ಕನಸಿನು ಪ್ರತಿಯೊಬ್ಬನಿಗೆ ಒಂದೊಂದು ಮನೆ ಆಗಬೇಕು, ಕನಸಿನ ಗೂಡು ಆಗಬೇಕು, ಸ್ವಚ್ಛ ಭಾರತ ಆಗಬೇಕು, ಎಲ್ಲರಿಗೆ ಒಂದು ಆವಾಸ ಯೋಜನೆ ಅಡಿಯಲ್ಲಿ ಮನೆಗಳು ಕಲ್ಪಿಸಿಕೊಡ್ಬೇಕಂತ ಒಂದು ಉದ್ದೇಶ ಆಗಿರ್ತದೆ. ಆ ಒಂದು ಉದ್ದೇಶ ಇಲ್ಲಿ ಒಂದು ಇರ್ತಕ್ಕಂಥ ಭ್ರಷ್ಟ ಅಧಿಕಾರಿಗಳು ತಮ್ಮ ಒಂದು ದುರ್ಬಳಕೆಗಾಗಿ ಉಪಯೋಗ ಮಾಡ್ಕೊಳಕತ್ತಾರೆ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೇನೆ. ಮತ್ತು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಶಾಸಕರು ಸಹ ಭಾಳತ್ತು ಒತ್ತು ಕೊಡ್ತಾ ಇದ್ದಾರೆ ಆಫೀಸರ್ಗಳಿಗೆ. ಏನಂತೇಳಿ ದಕ್ಷಿಣ ಮತಕ್ಷೇತ್ರದಲ್ಲಿ ಬರ್ತಕ್ಕಂಥ ಪ್ರತಿಯೊಂದೊಂದು ಸ್ಲಮ್ಗಳಿಗೆ ನೀವು ಭೇಟಿ ನೀಡಿ ಕೆಲಸ ಮಾಡ್ಬೇಕಂತ ಅವ್ರು ಹೇಳ್ತಾ ಇದ್ದಾರೆ. ಶಾಸಕರ ಮಾತಿಗೆ ಸಹ ಕ್ಯಾರೆ ಅಂತೇಳಿ ಅಧಿಕಾರಿಗಳು ಅಂತ ಇಲ್ಲ. ಇದರಿಂದ ಪ್ರಬಲವಾದ ಅಧಿಕಾರಿಗಳಿಂದ ಇರ್ತಕ್ಕಂಥ ನಾಯಕರು ಯಾರಿದ್ದಾರೆ ಅವರಿಗೂ ಸಹ ಇದರ ಮೂಲಕ ನೀವು ಕುಲಂಕುಷವಾಗಿ ಚರ್ಚೆ ಮಾಡಿ ಅವ್ರ ಮೇಲೂ ಸಹ ಕಾನೂನು ಪ್ರಕಾರ ನೀವು ಕ್ರಮ ಕೈಗೊಳ್ಳಬೇಕಂತೇಳಿ ಈ ಒಂದು ಮಾಧ್ಯಮದ ಮೂಲಕ ಕೇಳಿಕೊಳ್ತೇನೆ. ತಾರ್ಫಲ್ ಬಡಾವಣೆಯ ಯುವ ನಾಯಕ ಗುಂಡೇಶ್ ಎಂ ಶಿವನೂರ್.